ನಿಮ್ಮ ಮನೆ ಮನೆ ಬಾಗಿಲಿಗೂ News18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ. ನಮ್ಮೂರಲ್ಲಿ News18. ನಾನು ಮಂಜು ಆರ್ಯ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಬಸ್ ಯಾಕೆ ಇವ್ರಿಗೆ ಬಿಡ್ತಾ ಇಲ್ಲ? ಎಲೆಕ್ಷನ್ ಮೂಮೆಂಟ್ನಲ್ಲಿ ಶಾಸಕರು ಬರ್ತಾರೆ ನಮ್ಮೂರಿಗೆ ಎಲ್ಲರೂ. ಈಗ ನಮಗೆ ಓಟ್ ಹಾಕೋದು ನಿನಗೆ ಓಟ್ ಹಾಕಂತೇಳಿ ಬರ್ತಾರೆ. ಆದ್ರೆ ಬಂದಂತಾರೆ ಇನ್ನು 15 ದಿವಸದಲ್ಲೇ ಪಕ್ಕ ಬರ್ತಾರೆ ಅಂತಂದೇಳಿ ನಮ್ಮೂರು ಮೆಂಬರ್ ಕೂಡ ಸತ್ಯ ಹೇಳಿಸಿ ಬರ್ತಾರೆ. ನಾವು ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದೇವೆ, ಅವ್ರ ಮೇಲೆ ಮಾತಾಡಿದ್ದೇವೆ. ಬರುತ್ತೆ 15 ದಿವಸ 1 ತಿಂಗಳ ಅಂತ ಸರ್. ಇಲ್ಲಿವರೆಗೆ ಆದರೂ ಇಲ್ಲ ಸರ್. ಎಷ್ಟೊತ್ತಿಗೆ ಹೋಗ್ತೀರಾ? ಬೆಳಿಗ್ಗೆ ಊರು ಎಷ್ಟೊತ್ತಿಗೆ ಬಿಡ್ತೀಯ ನೀನು? ಊರು 7 ಗಂಟೆ. 7 ಗಂಟೆಗೆ. ಸ್ಕೂಲ್ಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀಯ? 11 ಗಂಟೆ. ಈ ಮಳೆ ಬರುತ್ತೆ, ಆ ಟೈಮಲ್ಲಿ ಹೇಗೆ ಅಂತ? ಮಳೆ ದಿವಸ ಹೋಗಲ್ಲ ನಾವು, ರಜಾ ಆಗ್ತದೆ. ಇವತ್ತು ನಾನು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲ್ಲೂಕಿನ ವಡೇರಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. 2019ರಿಂದಲೂ ಕೂಡ ಅಷ್ಟೇ ಈ ಒಂದು ಗ್ರಾಮದವರು ಬಸ್ಸನ್ನು ಅನ್ನುವಂಥದ್ದನ್ನೇ ನೋಡಿಲ್ಲ. ಜೊತೆಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು 6 ಕಿಲೋಮೀಟರ್ ಬಸ್ಗೋಸ್ಕರ ನಡ್ಕೊಂಡು ಹೋಗ್ಬೇಕಂತ ಹೇಳಿ ಒಂದು ಶಾಲೆ ಮತ್ತು ಕಾಲೇಜುಗಳನ್ನೇ ಬಿಟ್ಟಿರುವಂಥ ಒಂದು ಪರಿಸ್ಥಿತಿ ಕೂಡ ಉದ್ಭವ ಆಗಿದೆ. ಈ ವಡೇರಹಳ್ಳಿಯ ಜನರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಕೇಳ್ತೀನಿ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಬಸ್ ಯಾಕೆ ಇವ್ರಿಗೆ ಬಿಡ್ತಾ ಇಲ್ಲ, ಯಾರಿಗೆಲ್ಲ ಹೋಗಿ ರಿಕ್ವಿಜೇಷನ್ ಈಗಾಗಲೇ ಕೊಟ್ಟಿದ್ದಾರೆ, ಅವ್ರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋವಂಥದ್ದನ್ನು ಮಾತನಾಡೋದಕ್ಕೆ ಈ ವಡೇರಹಳ್ಳಿಯ ಗ್ರಾಮದ ಜನರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಕೋವಿಡ್ ಆರಂಭಕ್ಕೆ ಮುಂಚೆ ನಿಮ್ಮೂರಿಗೆ ಬಸ್ ಬರ್ತಿತ್ತಂತೆ. 2019 ಆದಂಥ ಬಳಿಕ ನಿಮ್ಮೂರಿಗೆ ಒಂದು ಬಸ್ಸು ಇಲ್ಲ. ಜೊತೆಗೆ ದಾವಣಗೆರೆ ಬರೀ 20 ಕಿಲೋಮೀಟ್ರು. ಹೊಸದಾಗಿ ನಿಮ್ಮನ್ನ ನೋಡಿದ್ರೆ ವಿಜಯನಗರ ಜಿಲ್ಲೆಗೆ ಸೇರಿಸಿದ್ದಾರೆ. ವಿಜಯನಗರ ಜಿಲ್ಲೆಗೆ ಸೇರಿಸಿದಾದ್ಮೇಲೆ ಬಸ್ ಹೋಯ್ತಾ ಹೇಗೆ ಅಂತ? ಸರ್, ವಿಜಯನಗರ ಜಿಲ್ಲೆ ಸೇರಿಸಕ್ಕಿಂತ ಮುಂಚೆ ಬಸ್ ಇತ್ತು ಸರ್. ಬಸ್ ಅಂದ್ರೆ ಅದು ಕೊರೋನಾ ಆಗಕ್ಕಿಂತ ಮುಂಚೆ ಒಂದು 6 ತಿಂಗಳು ಅಷ್ಟೇ ಸರ್ ಬಂದಿದ್ದು. 6 ತಿಂಗಳು 7 ತಿಂಗಳು ಅಷ್ಟೇ. ಆಮೇಲೆ ಕೊರೋನಾ ಆದ್ಮೇಲೆ ಹೋಗಿದ್ದು. ಕೊರೋನಾಕ್ಕಿಂತ ಬಸ್ ತೆಗೆದು ಸರ್. ತೆಗೆದ ಮೇಲೆ ಬಸ್ ಇಲ್ಲಿದ್ದ ಅಲ್ಲಿದ್ದ ಈ ಕಡೆ ಬಸ್ಸೇ ಬಂದಿಲ್ಲ ಸರ್. ನಮ್ಮ ಕಡೆ ಹುಡ್ರಿಗೆ ನೋಡಿದ್ರೆ ತೊಂದರೆ ಆಗ್ತದೆ ಸರ್. ಊರಿಗೆ ಎಲ್ಲಿಯಾರು ಹೋಗ್ಬೇಕಂದ್ರೆ ಈ ಕಡೆ 6 ಕಿಲೋಮೀಟರ್ ನಡಿಬೇಕು, ಈ ಕಡೆ ನೋಡಿದ್ರೆ 7 ಕಿಲೋಮೀಟರ್ ನಡಿಬೇಕು. ಹಾಸ್ಪಿಟ್ಲಿಗಾದ್ರೂ ವಯಸ್ಸಾದವ್ರಿಗೂ ಮತ್ತು ದೊಡ್ಡವ್ರಿಗೂ ತೊಂದರೆ ಆಗ್ತದೆ ಸರ್. ಮಕ್ಕಳಿಗೆ ಹೋಗಕ್ಕೂ ಸ್ಕೂಲ್ಗೂ ತೊಂದರೆ. ಅವ್ರು ನಡ್ಕೊಂಡು ಹೋಗಕ್ಕೆ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಆಗೋದಿಲ್ಲ, ಟೈಮ್ ಆಗ್ತದೆ ಸರ್. ಬೆಳಗ್ಗೆ ಊಟ ಗೀಟ ಮಾಡ್ಕೊಂಡು ಹೋಗೋಕ್ಕೆ ಇಲ್ಲಿ ಹೋಗಿ 11 ಗಂಟೆ ಆಗ್ತದೆ ಸರ್ ನಡ್ಕೊಂಡು ಹೋಗೋದು. ಅದಕ್ಕೆ ಬಸ್ ಇದ್ರೆ ಬಸ್ ಅನುಕೂಲ ಆಗ್ತದೆ ಸರ್ ಬಸ್ಸಿಗೆ. ಹಾಗಾಗಿ ಬಸ್ಸು ಕೇಳಕ್ಕೆ ಹೋದ್ರೆ ಅರ್ಪಮಳೆ ಇದಕ್ಕೆ ಹೋಗಿ 4 ಸರಿ ಹೋಗಿ ಕೊಟ್ಟು ಬಂದೆ ಸರ್. ವರ್ಷ ಕೊಟ್ಟಿದ್ದೇವೆ ಸರ್. ಅದಕ್ಕೆ ಬಂದಿಲ್ಲ ಸರ್ ಅದು ಬಸ್. ಕೇಳಿದ್ರೆ ಬಸ್ ಇವಾಗ ಬರುತ್ತೆ ಅವಾಗ ಬರುತ್ತೆ ಅದನ್ನೇ ಹೇಳ್ತಾರೆ ಸರ್. ಹಂಗಾಗಿ ಹುಡ್ರಿಗೆ ಮಕ್ಕಳು ಸಾಲಿ ಬಿಟ್ಟಿದೆ ಸರ್. ಈಗ PUC ಹೋದವ್ರಿಗೂ ಅವ್ರಿಗೆ ಹೋಗಕ್ಕೆ ಆಗ್ತಿಲ್ಲ. ಹೋಗೋದು ಬರೋದು ಮತ್ತು ಮಕ್ಕಳೆಲ್ಲ ಕರ್ಕೊಂಡು ಹೊಲಕ್ಕೆ ಹೋಗ್ತಾರೆ ಸರ್. ಸಾಲಿ ಬಿಟ್ಟ ಮೇಲೆ ಬರ್ರಿ ಮನೆಗೆ ಹೋಗೋಣ ಅಂತಂದು ರೈತರೆಲ್ಲ ಹೊಲಕ್ಕೆ ಕರ್ಕೊಂಡು. ಈಗ ಮೊದಲು ನಿಮ್ಮ ವಡೇರಹಳ್ಳಿ ದಾವಣಗೆರೆ ಜಿಲ್ಲೆಗೆ ಸೇರಿತ್ತು. ಆ ಟೈಮ್ನಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ನಿಮಗೆ. ಬಸ್ ಅಟ್ಲೀಸ್ಟ್ 1-2 ಬಸ್ ಆದ್ರೂ ಬರ್ತಿತ್ತು ಅನ್ಸುತ್ತೆ. ಈಗ ವಿಜಯನಗರ ಜಿಲ್ಲೆಗೆ ಜಾಯಿನ್ ಮಾಡಿದ್ದಾದ್ಮೇಲೆ ಈ ರೀತಿಯಂತ ಸಮಸ್ಯೆಗಳಾಗ್ತಿದೆ. ನಿಮ್ಮ ಭಾಗದ ಶಾಸಕರನ್ನ ಕೇಳಿದ್ರ ಏನ್ ಹೇಳ್ತಿದ್ದಾರೆ ಅವರು ಅಂತ? ಸರ್, ಅವ್ರನ್ನ ಕೇಳಿದೆ ಅಂದರೆ ಲೆಟ್ರ್ ಕೊಟ್ಟು ಬರ್ತಿದ್ದೇವೆ ಸರ್. ಬರುತ್ತೆ ಒಂದು 15 ದಿವಸ ಬರುತ್ತೆ. ನಾವು ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದೇವೆ, ಅವ್ರ ಮೇಲೆ ಮಾತಾಡಿದ್ದೇವೆ. ಬರುತ್ತೆ 15 ದಿವಸ 1 ತಿಂಗಳ ಅಂತ ಸರ್. ಇಲ್ಲಿವರೆಗೆ ಆದರೂ ಇಲ್ಲ ಸರ್. ನಮ್ಮೂರಿಗೆ ಹುಟ್ಟುತ್ತಲೇನ ನಾವು ಬಸ್ ಕಂಡಿಲ್ಲ ಸರ್. ನಾವೆಲ್ಲ ಓದಕ್ಕಾಗ್ಲಿದ್ದಕ್ಕೆ ಅಡ್ಡಾಡಿ ಹೋಗಕ್ಕಾಗ್ಲಿದ್ದಕ್ಕೆ ನಾವು ಸ್ಕೂಲ್ ಬಿಟ್ಟು ಎಲ್ಲರೂ ಇದ್ದಾರೆ ಸರ್. ನಮ್ಮೂರಾಗ ಯಾರ್ಯಾರು ಪ್ರತಿಯೊಬ್ಬರು ನೌಕರಿಗಾರು ಯಾರು ಇಲ್ಲೇ ಇಲ್ಲ ಸರ್. ಸ್ಕೂಲಿಗೆ ಹೋಗಕ್ ಆಗ್ತಿಲ್ಲ ಸರ್. ಅದಕ್ಕಾಗಿ ಎಲ್ಲರೂ ಬಿಟ್ಟಿದ್ದೇವೆ ಸರ್. ಎಲ್ಲರೂ ಬಿಟ್ಟಿದ್ದೇವೆ ಸರ್. ಈಗ ನೀವು ಕಾಲೇಜ್ಗೆ ಹೋಗ್ತಿದ್ದೀರಾ? ಏನ್ ಓದ್ತಿದ್ರಿ? BEd ಕಾಲೇಜ್ ಎಡಿಟಿಂಗ್ ಕೋರ್ಸ್. ಈಗ ಎಷ್ಟೊತ್ತಿಗೆ ಹೋಗ್ಬೇಕು ಕಾಲೇಜಿಗೆ ಡೈಲಿ ನೀವು? ಡೈಲಿ 9 ಗಂಟೆ ಇರ್ಬೇಕು ಸರ್ ಕಾಲೇಜ್. 9 ಗಂಟೆ. ಹೆಂಗೆ ಬಸ್ ಹೆಂಗೆ ಅಂತ? ಈಗ ಬಸ್ಗೆ ಹೋಗ್ಬೇಕಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ನೀವು ಅಂತ? ಇಲ್ಲಿದ್ದ ಸೀದಾ ಕಂಚಿಕೆರೆ ಮೇಲೆ ಆದ್ರೂ ಬೆಟ್ರ್ ನಡೀತದೆ ಸರ್. ಮತ್ತೆ 6 ಕಿಲೋಮೀಟರ್ ನಡಿಬೇಕು ಸರ್. ಇದು ಮಠ ಕಂಚಿಕೆರೆ ಮಠ. ಈಗ 9 ಗಂಟೆಗೆ ನಿನಗೆ ಕಾಲೇಜ್ ಇದೆ. ಎಷ್ಟೊತ್ತಿಗೆ ಬಿಡ್ತೀಯ ಊರು ನೀನು ಇಲ್ಲಿಂದ ಅಂತ? ಇಲ್ಲಿ 7 ಗಂಟೆಗೆ ಬಿಡ್ತೀನಿ ಸರ್. ನಡ್ಕೊಂಡು ಹೋಗ್ಬೇಕು. ಹ್ಞೂ ಸರ್. ಎಷ್ಟು ಕಿಲೋಮೀಟರ್ ನಡಿಬೇಕು? 6 ಕಿಲೋಮೀಟರ್ ಸರ್ ಕಂಚಿಕೆರೆ. 6 ಕಿಲೋಮೀಟರ್. ಈಗ ನೀನ್ ಎಷ್ಟನೇ ಕ್ಲಾಸ್ ಅಪ್ಪ? 7ನೇ ಕ್ಲಾಸು. ಇಲ್ಲಿ ನಿಮ್ಮೂರಲ್ಲಿ ಇರೋದು 5ನೇ ಕ್ಲಾಸ್ವರೆಗೂ ಅಷ್ಟೇ. ಮತ್ತೆ ಎಲ್ಲಿಗೆ ಹೋಗ್ಬೇಕು 6ನೇ ಕ್ಲಾಸಿಂದ ಅಂತಂದ್ರೆ? ಕಂಚಿಕೆರೆ. ಎಷ್ಟು ದೂರ ಆಗುತ್ತದು? 6 ಕಿಲೋಮೀಟರ್. ನೀನು ನಡ್ಕೊಂಡು ಹೋಗ್ತೀಯ ಡೈಲಿ? ಭಯ ಅನ್ಸಲ್ವಾ? ಯಾಕಂದ್ರೆ ರೋಡಲ್ಲಿ ವೆಹಿಕಲ್ಸ್ ಹೋಗ್ತಾ ಇರುತ್ತೆ ಅಥವಾ ಇನ್ನೇನೋ ಆಗುತ್ತೆ. ಬಹಳ ಜನ, ಒಂದಿಬ್ರು 2 3 ಹೋಗ್ತಾರೆ.
ಮೂವರು ಹೋಗ್ತೀರಾ? ಮಾತಾಡ ಎದುರುಬೇಡ ಮಾತಾಡ. ಎಷ್ಟೊತ್ತಿಗೆ ಹೋಗ್ತೀರಾ? ಬೆಳಿಗ್ಗೆ ಊರು ಎಷ್ಟೊತ್ತಿಗೆ ಬಿಡ್ತೀಯ ನೀನು? ಊರು 7 ಗಂಟೆ 7 ಗಂಟೆಗೆ. ಸ್ಕೂಲ್ಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀಯ? 11 ಗಂಟೆ 11 ಗಂಟೆಗೆ ಹೋಗ್ತೀಯಾ? 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಡೈಲಿ. ಈ ಮಳೆ ಗಿಳೆ ಬಂದಾಗ ಏನ್ ಮಾಡ್ತೀರಾ ನೀವು? ಹೋಗಲ್ಲ. ಹೋಗೋದೇ ಇಲ್ಲ. ನೀನ್ ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್. 5ನೇ ಕ್ಲಾಸ್. ನೀವು ಇಲ್ಲೇ ಓದ್ತೀರಾ ಅಂತದ್ದು. ನಿಮ್ಮ ಊರಿಗೇನು ಬಸ್ ಗೀಸ್ ಇಲ್ವಾ? ಯಾಕೆ ಗೊತ್ತಿಲ್ಲ. ಗೊತ್ತಿಲ್ಲ. ಕೇಳಿದೀರಾ ನಿಮ್ಮ ತಂದೆ ತಾಯಿ ಕೇಳಿದ್ರ ಯಾಕೆ ನಮ್ಮೂರಿಗೆ ಬಸ್ ಬರಲ್ಲ, ಎಲ್ಲ ಊರಲ್ಲ ಅಷ್ಟು ದೊಡ್ಡ ದೊಡ್ಡ ಬಸ್ ಬರುತ್ತೆ ಅಂತ? ಗೊತ್ತಿಲ್ಲ. ಸರ್ ಈಗ ಪಾಪ ಹುಡುಗರು ಹೇಳ್ತಾ ಇದ್ರು ಸರ್ 6 ಕಿಲೋಮೀಟರ್ ನಡಿಬೇಕು, ನಾವು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ 7:07 ಮನೆ ಬಿಡ್ಬೇಕು, ನಾವು ಒಂದು 10:30 11 ಗಂಟೆ ಆಗುತ್ತೆ ಒಮ್ಮೊಮ್ಮೆ ರೀಚ್ ಆಗೋದಕ್ಕೆ. ಮಳೆ ಬಂದಾಗಂತೂ ನಮ್ಗೆ ರಜೆ ಅಂತ ಹೇಳ್ತಾರೆ. ಏನ್ ವ್ಯವಸ್ಥೆ ಸರ್? ಹೌದು ಸರ್, ಈಗ ಹೆಂಗ್ ಗೊತ್ತಾ, ನಮ್ದು ವಿಜಯನಗರ ಜಿಲ್ಲೆಗೆ ಸೇರಿದ ಮೇಲೆ ನಮ್ಗೆ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ. ಯಾಕಂದ್ರೆ ಶಾಲಾ ಮಕ್ಕಳು ಪ್ರತಿಯೊಬ್ರು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದಾರೆ ಅಂದ್ರೆ ಅವ್ರದೇ ಗೊತ್ತು. ಯಾಕೆ ಗೊತ್ತಾ, ಇಲ್ಲಿಂದ ಮಳೆಗಾಲದಲ್ಲಿ 6 ಕಿಲೋಮೀಟರ್ ಇದು ಕಂಚಿಕೆರೆಗೆ ಹೋಗಿ ಕಂಚಿಕೆರೆಯಿಂದ ಮತ್ತೆ ಮುಂದೆ ಹರಪನಹಳ್ಳಿವರೆಗೆ ಹೋಗ್ಬೇಕಪ್ಪ ಅಂತ ಅಂದ್ರೆ ಭಾರಿ ಸಮಸ್ಯೆ ಐತೆ. ಹರಪನಹಳ್ಳಿಗೆ ಆಗಲಿ ದಾವಣಗೆರೆಗೆ ಆಗಲಿ ಪ್ರತಿಯೊಂದು ಯಾವುದೇ ಒಂದು ಊರಿಗೆ ಹೋಗ್ಬೇಕಂದ್ರೂ, ಅದಲ್ಲದೆ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೂ ಕೂಡ, ಮತ್ತೆ ದಾವಣಗೆರೆಗೆ ಹೋಗ್ಬೇಕಂದ್ರೂ ಕೂಡ ಕಂಚಿಕೆರೆವರೆಗೆ ನಡ್ಕೊಂಡೆ ಮತ್ತೆ ಮುಂದಕ್ಕೆ ಹೋಗ್ಬೇಕು, ಇಲ್ಲ ಕಂಚಿಕೆರೆ ನಡ್ಕೊಂಡು ಈ ಕಡೆ ಹರಪನಹಳ್ಳಿಗೆ ಆದ್ರೂ ಹೋಗ್ಬೇಕು. ಆ ಪರಿಸ್ಥಿತಿ ಐತ್ರಿ. ಹಂಗಾಗಿ ಭಾರಿ ಸಮಸ್ಯೆ ಐತಿ. ಅಲ್ಲಿಗೆ ಕೂಡ ನಮ್ಮ ಈ ಎಲೆಕ್ಷನ್ ಮೂಮೆಂಟ್ನಲ್ಲಿ ಶಾಸಕರು ಬರ್ತಾರೆ ನಮ್ಮ ಊರಿಗೆ ಎಲ್ಲರೂ. ಈಗ ನಮಗೆ ಓಟ್ ಹಾಕೋದು ನಿನಗೆ ಓಟ್ ಹಾಕೋದು ಬರ್ತಾರೆ. ಆದ್ರೆ ಬಂದಂತಾರೆ ಇನ್ನು 15 ದಿವಸದಲ್ಲೇ ಪಕ್ಕ ಬರ್ತಾರೆ ಅಂತಂದೇಳಿ ನಮ್ಮೂರು ಮೆಂಬರ್ಗಳು ಕೂಡ ಸತಿ ಹೇಳ್ಸಿ ಬರ್ತಾರೆ. ಆದ್ರೆ ನೆಕ್ಸ್ಟ್ ಬಂದ್ರೆ ಇಲ್ಲ ಅವ್ರು ಅವಾಗ ರೆಸ್ಪಾನ್ಸ್ ಮಾಡಿದ್ರೆ ಎಲ್ಲ ರೆಸ್ಪಾನ್ಸ್ ಮಾಡ್ತಾರಲ್ಲ ಅಂತ ಮೆಂಬರ್ಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಇದೇ ಥರನೇ ವಿಜಯನಗರ ಜಿಲ್ಲೆಗೆ ಇದು ನಮಗೆ ಆದಾಗಿನಿಂದನೂ ಇದೇ ಪರಿಸ್ಥಿತಿನೇ ಅನುಭವಿಸ್ತಾ ಇದ್ದಾರೆ. ಹಂಗಾಗಿ ಶಾಲಾ ಮಕ್ಕಳಂತೂ ಎಷ್ಟೋ ಜನ ಬಿಟ್ಟು ಕಾಲೇಜು ಇಲ್ಲ ಏನೂ ಇಲ್ಲ, ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಸುಮ್ಮನಿದ್ದಾರೆ. ಒಬ್ರು ಕೂಡ ಇವತ್ತಿಗೆ ನೌಕರಿ ಹೋಗಿಲ್ರಿ. ಪರಿಸ್ಥಿತಿ ಈ ತರ. ಇವರು ಹೆಂಗೆ ಅಂತಂದ್ರೆ ನಿಮ್ಮ ಊರಲ್ಲಿ ಒಂದಷ್ಟು ಜನ ಪಾಪ ಕಾಲೇಜ್ಗೆ ಹೋಗ್ತಿದ್ದಂಥವ್ರೆಲ್ಲ ಕೆಲಸ ಕಾಲೇಜ್ ಎಲ್ಲ ಬಿಟ್ಟು ಇವತ್ತು ನೀವು ಕಾಲೇಜ್ ಬಿಟ್ಟಿರೋದಾ? ನಾವು ಕಾಲೇಜ್ ಬಿಟ್ಟಿವಿ ಸರ್. ಬಸ್ ಇಲ್ದಕ್ಕೆ ಅವಾಗೆಲ್ಲ ನಡ್ಕೊಂಡು ಅಡ್ಡಾಡ್ತಿದ್ವಿ ಸರ್. ಯಾರು ಕೈ ಹೊಡೆದ್ರೆ ಗಾಡಿ ತರ್ಬೋದಿಲ್ಲ. ಮತ್ತೆ ಅವಾಗೆಲ್ಲ ಬಹಳ ಕಳ್ತನ ಪಳ್ತನ ಮಾಡ್ರಿ ಸರ್. ಹಂಗಾಗಿ ಕಾಲೇಜ್ ಬಿಟ್ಟು ನಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಹಚ್ಚಾರ ಸರ್. ಮನೆಯಲ್ಲಿ ಎಷ್ಟು ಓದಿದಿರಿ ನೀವು? ನಾವು ಫಸ್ಟ್ ಇಯರ್ ಮಟ್ಟ ಹೋಗಿದ್ದೀವಿ ಸರ್. ಫಸ್ಟ್ ಇಯರ್. ಹಾಂ ಸರ್. ಮತ್ತೆ ಸೆಕೆಂಡ್ ಇಯರ್ಗೆ ಹೋಗ್ಲಿಲ್ಲ? ಇಲ್ಲ ಸರ್. ಏನಕ್ಕೆ ಸರ್? ಅದೇ ಮನೆ ಬಸ್ ಅಡ್ಡಾಡಕ್ಕಾಗಲ್ಲ ಅಂದು ಬಿಟ್ಟಿವಿ ಸರ್. ಮಳೆಗಾಲದ ಅಡ್ಡಾಡಕ್ಕಾಗಲ್ಲ. ಕಾಲೇಜ್ ಹೋಗಿ 12:30 1 ಗಂಟೆ ಬಿಡೋದು ಸರ್. ಇಲ್ಲಿಂದ ನಡ್ಕೊಂತ ಹೋಗಿ ಅಲ್ಲಿಂದ ಹರಪನಹಳ್ಳಿಗೆ ಹೋಗ್ಬೇಕಲ್ಲ ಸರ್. ಹಂಗೆ ಕಾಲೇಜ್ ಬಿಟ್ಟು ನಡ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಈ ನಿಮ್ಮೂರಲ್ಲಿ ಯಾರು ಗೌರ್ಮೆಂಟ್ ಯಾರು ಅಫಿಷಿಯಲ್ಸ್ ಇಲ್ಲ, ಅಧಿಕಾರಿಗಳು ಯಾರು ನೌಕರಿ ಹೋಗಿಲ್ಲ ಸರ್. ಯಾರು ಹೋಗಿಲ್ಲ ನೌಕರಿಗೆ. ನಮ್ಮ ಊರಾಗ ಹೆಣ್ಣು ಕೊಡೋಕೆ ಏನ್ ಮಾಡ್ತಾರೆ ಸರ್? ನಿಮ್ಮ ಊರಿಗೆ ಬಸ್ ಇಲ್ಲ, ನಿಮ್ಗೆ ಹೆಂಗ ಹೆಣ್ಣು ಕೊಡೋಣ ಅಂತ ಏನ್ ಮಾಡ್ತಾರೆ ಸರ್? ಹಂಗೆ ಸರ್. ಪಾಪ ಹುಡುಗರೆಲ್ಲ ನೋಡಿ ಪಾಪ ಕಾಲೇಜು ಬಿಟ್ಟು ಪಾಪ ಇಲ್ಲೇ ಕೆಲಸ ಕೌಲಿ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಬಹುಶಃ ನೆಕ್ಸ್ಟ್ ಎಲೆಕ್ಷನ್ ಟೈಮ್ ಬಿಡ್ತಾರಾ ಅಂತ ಓಟ್ ಹಾಕಿ ಅಂತ? ಎಲೆಕ್ಷನ್ ಬಂದಾಗ ಬಿಡಿಸ್ತಾವೆ ಅಂತ ಹೇಳ್ತಾರೆ. ಎಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಡ್ತಾರೆ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಎಲ್ಲರಿಗೂ ನಮ್ಮಂತರಿಗೆ. ಈಗ ನಾವೇನೋ ಒಂದು ಸ್ವಲ್ಪ ಕಾಲು ಕೈ ಗಟ್ಟಿದ್ದಾರೆ ಓಡಾಡ್ತಾವ್ರಿ. ಈ ಮುದುಕರು ಕೋಲ್ ಊರ್ಕೆಂದು ಓಡಾಡ್ಯಾರ. ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಸೋಮವಾರ ದಿವಸ ಆಟ ಓಡಾಡ್ತಾವ್ರಿ. ಆಟಕ್ಕೆ ಕಾಯ್ಕೊಂತ ಇರ್ಬೇಕು. ಇಲ್ಲಿದ್ದ 7 ಕಿಲೋಮೀಟ್ರಿಗೆ 20 ರೂಪಾಯಿ ಆಟ ತಗೊಂತಾರೆ. 20 ರೂಪಾಯಿಗೆ ಒತ್ತಟಕ 40 ರೂಪಾಯಿ ಒಂದು ವರ್ಷ ಹೋಗಿ ಬರೋಕೆ ತೆರಿಗೆ. ಈಗ ಅವರು 40 ರೂಪಾಯಿ ಕೊಟ್ಟಾಗಲಿ ಹೋಗಲೇಬೇಕು. ಅವರು ಅನ್ವರ್ಷ ಈಗ ಆಸ್ಪತ್ರೆ ತೋರಿಸಬೇಕು, ಒಂದು ಗುಳಿಗೆ ತಗೋಬೇಕು, ಒಂದು ಔಷಧಿ ತಗೋಬೇಕು. ಈಗ ನೆರೂರ್ದು ಒಬ್ಬರು ಬಂದರು ಹೊಸಬ್ರು ಯಾರು ನಿಮ್ಮಂಥವ್ರು ಒಡ್ರಳ್ಳಿ ಎಲ್ಲಿದ್ದಪ್ಪ ಏನಪ್ಪ ಅದು ಹಾಳೂರು, ಅದು ಮೂಲಿಲ್ಲ, ಬಸ್ ಇಲ್ಲ ಬಸ್ ಇಲ್ಲ. ಆ ರೂಟ್ ಇದ್ರು ಕೂಡ ಬಸ್ ಇಲ್ಲ. ಅಲ್ಲಿ ಬಿಡಿಸಂತಾರೆ. ನೀನ್ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 5ನೇ ಕ್ಲಾಸ್. ಇಲ್ಲೇ ಓದ್ತಿರೋದಾ? ನಿಮ್ಮೂರಿಗೆ ಯಾಕೆ ಬಸ್ ಇಲ್ಲ ಅಂತ ಯಾರನ್ನಾದ್ರೂ ಕೇಳಿದಿರಾ? ಗೊತ್ತಿಲ್ಲ. ಹೇಳಿ ಸರ್, ಏನ್ ಹೇಳ್ತೀರಿ ಸರ್? ನಿಮ್ಮ ಊರಿಗೆ ಒಂದು ಬಸ್ಸು ಇಲ್ಲ ಸರ್? ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ ಸರ್ ನಾವು ಅವರಿಗೆ. ಜನವರಿ ತಿಂಗಳಲ್ಲಿ ಅಜ್ಜ ಹೇಳ್ದಂಗೆ ಎಲ್ಲ ಹೋಗಿ ಬಂದಿದ್ದೀವಿ ನಾವು. ಇನ್ನು ಫೆಬ್ರವರಿ ಎಂಡಲ್ಲಿ ಒಂದು 13 ಬಸ್ ಬರ್ತವೆ. ಅದ್ರಲ್ಲಿ ಒಂದು ಬಸ್ ನಿಮ್ಮ ಊರಿಗೆ ಬರುತ್ತಂತ MLA ಅವರು ಕಡ್ಡಾಯವಾಗಿ ಹೇಳಿದ್ರು. ಆದ್ರೆ ಇದುವರೆಗೂ ಬಸ್ಸೇ ಇಲ್ಲ. ನಾವು SLC ಅವರಿಗೆ ಓದಿದ್ವಿ, IT ಹಚ್ಚಿದ್ವಿ. ಬಸ್ ಕಾರಣ ಇಲ್ದ ಬಸ್ ಮಳೆ ಇದು ಶಾಲೆ ಬಿಟ್ಟು ಕಾಲೇಜ್ ಬಿಟ್ಟು ಓದಕ್ಕಾಗದೆ ಎಲ್ಲ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ವಿ. ಹಂಗಾಗಿ ಬಿಟ್ಬಿಟ್ವಿ ಕಾಲೇಜು. ಈ ಬಸ್ಸಿನ ತೊಂದರೆಯಿಂದ ಎಲ್ಲ ರುದ್ರ ಎಲ್ಲಾರು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಮತ್ತೆ ಸೋಮವಾರ 1 ವಾರ ಕಾಯ್ಬೇಕು. ಆಟಕ್ಕೆ ಹೋಗ್ಬೇಕು ಅವರು. ಅಷ್ಟರೊಳಗೆ ಹೋಗೋವಿದ್ರೆ ಹೋಗ್ಬಿಡ್ತಾವೆ. ಇನ್ನೇನು ಬಸ್ಸಿನ ಪ್ರಾಬ್ಲಮ್. ಬಸ್ ದಿನ ಬಂದ್ರೆ ಒಂದು ಅನುಕೂಲ ಆಗುತ್ತೆ. ಮೇಡಮ್, ಈಗ ಪಾಪ ನಿಮ್ಮೂರಲ್ಲಿ ಎಷ್ಟೋ ಜನ ಯುವಕರು ಓದ್ತಾ ಇದ್ವಿ, ಬಸ್ ಇಲ್ಲದೆ ವ್ಯವಸ್ಥೆ ಇಲ್ಲದೆ ಪ್ರತಿದಿನ ನಡ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲಾನು ಕೂಡ ಶಾಲೆ ಬಿಟ್ವಿ, ಒಂದಷ್ಟು ಜನ ಸ್ಕೂಲ್ ಕಾಲೇಜ್ ಬಿಟ್ವಿ ಅಂತ ಹೇಳ್ತಿದ್ರು. ಯಾಕೆ ಹಿಂಗೆ ಆಗ್ತಿದೆ ಅಂತ ಸರ್? ಈಗ ಬಂದರೆ ಎಲೆಕ್ಷನಿಗೆ ಬಂದರೆ ಏನು ಮಾಡ್ತಾರೆ, ಈಗ ನಮ್ಮೂರಾಗೆ ನಮ್ಮ ದೊಡ್ಡವ್ರನ್ನ ಏನು ಮಾಡ್ತಾರೆ, ಒಪ್ಪಿಸ್ತಾರೆ ಓಟ್ ಹಾಕ್ಸ್ರಿ ಅಂತ. ಅವ್ರು ಏನು ಮಾಡ್ತಾರೆ, ಎಲ್ಲ ಬಂದು ಮನೆಗಳಿಗೆಲ್ಲ ಬಂದು ಹೇಳ್ತಾರೆ, ಓಟ್ ಹಾಕ್ರಮ್ಮ, ನಮಗೆ ಬಸ್ ಮಾಡಿಸ್ತಾರೆ, ನಮಗೆಲ್ಲ ವ್ಯವಸ್ಥೆ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಅವ್ರು ಎಲೆಕ್ಷನ್ ನಡೆಯೋವರೆಗೂ ಅಷ್ಟೇ ಅವರು ಇಲ್ಲಿ ಇದು ಮಾಡ್ತಾರೆ. ಎಲೆಕ್ಷನ್ ಅವ್ರು ಗೆದ್ರ ಇವ್ರು ಹೋಗ್ತಾರೆ ಅವ್ರ ಮನೆ ಮಕ್ಕಳಿಗೆ ಒಂದು ಲೆಟ್ರ್ ಕೊಡ್ತಾರೆ, ಬರ್ತಾರೆ, ಬಿಡಿಸ್ತಾ ಹೋಗ್ರಿ ಅಂತಾರೆ. ಬಿಡಿಸ್ತಾರೆ ಬಿಡ್ರಿ ಮೇಡಮ್ ಅವರು, ಸರ್ ಬಿಡಿಸ್ತಾರೆ ಅಂತ ಇವ್ರು ಹೋಗ್ತಾರೆ, ಕೊಡ್ತಾರೆ, ಬರ್ತಾರೆ. ಆಮೇಲೆ ಹುಡುಗರಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಕೇಳಕ್ಕೆ ಹೋದ್ರೆ ನಿಮ್ಮೂರಿಗೆ ಬಸ್ಸೇ ಇಲ್ಲ, ನಿಮ್ಮೂರಿಗೆ ಎಣ್ಣೆ ಕೊಡಲ್ಲ.
ಹೆಣ್ಣು ಕೊಡಲ್ಲ, ಇದು ಸಮಸ್ಯೆ. ಆಮೇಲೆ ವಯಸ್ಸಾದರು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಗಂಡು ಮಕ್ಕಳನ್ನೇ ಕಾಯ್ಬೇಕು. ಮಕ್ಳಿಗೆ ಹುಷಾರಿಲ್ಲ ತಕ್ಷಣಕ್ಕೆ ಹೋಗೋಕ್ಕಾಗಲ್ಲ, ಎಷ್ಟೋ ಇದು ಆಗ್ತವೆ. ಹಿಂಗೆಲ್ಲ ಇಷ್ಟು ಸಮಸ್ಯೆ ಐತೆ. ಮಕ್ಕಳು ಸಮಸ್ಯೆ ಐತೆ, ಹೆಣ್ಮಕ್ಳಿಗೂ ಸಮಸ್ಯೆ ಐತೆ. ಹೆಣ್ಣು ಮಕ್ಳಿಗೆ ಗಂಡು ಮಕ್ಳಿಗೆ ಮದುವೆ ಮಾಡೋಕ್ಕೂ ಸಮಸ್ಯೆ ಇದೆ. ನಿಮ್ಮೂರಿಗೆ ಬಸ್ ಇಲ್ಲ, ಹೆಣ್ಣು ಕೊಡಲ್ಲ ಅಂತಾರೆ. ಏನ್ ಓದ್ತಿದ್ದೀರಾ ನೀವು? 8th ಸ್ಟ್ಯಾಂಡರ್ಡ್. ಎಲ್ಲಿ ಓದ್ತಿರೋದು ನೀವೀಗ? ತೆಲಗಿಯಲ್ಲಿ. ಎಷ್ಟು ದೂರ ತೆಲಗಿ ಇಲ್ಲಿಂದ? 6 ಕಿಲೋಮೀಟರ್. ಹೆಂಗ್ ಹೋಗ್ತೀರಾ ಡೈಲಿ? ನೆಟ್ಕೊಂಡೇ ಹೋಗ್ತೀವಿ. ಡೈಲಿ ನಡ್ಕೊಂಡು ಹೋಗ್ತೀರಾ? ಈ ಮಳೆ ಬರುತ್ತೆ ಆ ಟೈಮಲ್ಲಿ ಹೇಗೆ ಅಂತ? ಮಳೆ ದಿವಸ ಹೋಗಲ್ಲ ನಾವು, ರಜಾ ಹಾಕ್ತೀರಾ ನೀವು? ಕೇಳಿದ್ರ ನಿಮ್ಮ ಕಾಲೇಜಲ್ಲಿ ಯಾಕೆ ಮಳೆ ಬಂದಾಗೆಲ್ಲ ಬರಲ್ಲ ಅಂತ ಏನಾದ್ರು ಕೇಳಿದಾರ ನಿಮ್ಮನ್ನಲ್ಲಿ? ಕೇಳಿದ್ದಾರೆ, ಬೈದಿದ್ದಾರೆ. ಸ್ಕೂಲ್ಗೆ ಯಾಕೆ ಬರಲ್ಲ ನೀವು ಮಳೆ ಬಂದಾಗ? ಸರ್ ನಡ್ಕೊಂಡ್ ಬರ್ಬೇಕು, ನಾವ್ ಹೆಂಗ್ ಬರ್ಬೇಕಂತ ನಾವು ಸರ್ ಹತ್ರ ರೀಸನ್ ಕೂಡ ಕೇಳಿದ್ದೀವಿ. ಈಗ ಯಾರಾದ್ರೂ ನಿಮ್ಮ ಶಾಸಕರು ಲತಾ ಮೇಡಮ್ ಅವ್ರು ಏನಾದ್ರು ನಿಮ್ಮ ಊರಿಗೆ ಬಂದಾಗ ನೀವು ಎಲ್ಲ ಹೋಗಿ ಕೇಳಿದ್ದೀರಾ? ನಮ್ಗೆ ಹಿಂಗ್ ಸ್ಕೂಲ್ಗೆ ಹೋಗಿ ತೊಂದರೆ ಆಗ್ತಿದೆ, ದಯವಿಟ್ಟು ಒಂದು ಬಸ್ ವ್ಯವಸ್ಥೆ ಮಾಡಿ, ತುಂಬಾ ಜನ ಸ್ಕೂಲ್ ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದಿರ ಅವ್ರಿಗೆ? ಸರ್ ನಾವು ಕೇಳಿದೀವಿ. 15 ದಿವಸ 1 ತಿಂಗಳು ಬಿಡಿಸ್ತೀವಿ ಅಂತ ಹೇಳ್ತಾರೆ, ಬಿಡಿಸಲ್ಲ. ಎಷ್ಟು 5-6 ವರ್ಷ ಆಯ್ತು ಬಸ್ಸೇ ಬಿಟ್ಟಿಲ್ಲ ಅವ್ರಿಗೆ. ಒಟ್ಟ ಬಸ್ ಬಂದಿಲ್ಲ ಅವ್ರಿಗೆ ಊರೊಳಗೆ. ನೀವು ಓದ್ತಿದ್ದೀರಾ? ಏನ್ ಓದ್ತಿದ್ದೀರಾ? PUC. ನೀವು PUC ಎಲ್ಲಿ ಓದ್ತಿರೋದು? ಹರಪನಹಳ್ಳಿ. ಹೆಂಗ್ ಹೋಗ್ತೀರಾ? ನಾವು ನಡ್ಕೊಂಡೇ ಹೋಗೋದು. ನಡ್ಕೊಂಡೆ ಡೈಲಿ. ನಿಮ್ಮ ಸ್ನೇಹಿತರೆಲ್ಲರೂ ಹೇಳಲ್ವಾ ಯಾಕೆ ನಿಮ್ಮೂರಿಗೆ ಬಸ್ ಇಲ್ಲ ಅಂತ? ಹಂಗೆ ಕೇಳೋದೆಲ್ಲ ನಿಮ್ಮನ್ನೆಲ್ಲ ಮಾಡಲ್ಲ? ಕೇಳಲ್ಲ. ನಿಮ್ಮೂರ್ಗೇನು ಬಸ್ಸೇ ಇಲ್ವಂತಲ್ಲ ಅಜ್ಜಿ? ಏನೋ ಬಸ್ಸು ನಾವೆಲ್ಲ ಗಂಡು ಮಕ್ಳು ಕಾಯ್ಬೇಕು, ತೆಲಿಗೆ ಹೋಗ್ಬೇಕು, ಕೆಂಚಿಕೇರಿಗೆ ನಡ್ಕೊಂತ ಹೋಗ್ಬೇಕು. ಬರ್ರಿಯಪ್ಪ ಗಾಡಿ ಬಿಡ್ರಿ, ನಮ್ಮನ್ನ ಗಾಡಿ ಮ ಕರ್ಕೊಂಡ್ ತೋರ್ಸ್ಕೊಂಬರ್ರಿಯಪ್ಪ ಅಂತ ಹೇಳ್ಬೇಕ್ರಿ. ನಮ್ಮೂರಿಗೆ ಬಸ್ ಇಲ್ಲ, ಯಾವುದು ಇಲ್ಲ, ಏನು ಒಂದು ಆಸ್ಪತ್ರೆನೂ ಇಲ್ಲ. ನಮ್ಮೂರಾಗ ಎಲ್ಲ ಏನು ಸಹಕಾರನೇ ಇಲ್ಲ. ನಮ್ಮೂರ ಪಂಚಾಯತಿ ಮಾಡೋರು ಇಲ್ಲ, ಯಾರು ಇಲ್ಲ ನೋಡಿ. ಹಂಗಾಗಿಬಿಟ್ಟತ್ ನಮ್ಮೂರ್ ಬಸ್ ಬರ. ಬರೀ ಬಸ್ ಒಂದೇನಾ ಬೇರೆ ಇನ್ನೇನಾದ್ರು ಪ್ರಾಬ್ಲಮ್ಗಳಿದೆಯಾ? ಎಲ್ಲಾನು ಮಾಡ್ಬೇಕು, ನಮ್ಮೂರಿಗೆ ಬರ್ಬೇಕು. ಏನು ಇಲ್ಲ, ಏನೂ ಇಲ್ಲ. ಸಾಲಿ ಒಂದು 5ನೇ ಕ್ಲಾಸ್ ಸಾಲಿ ಹಾಕಮಟ ಅಷ್ಟೇ, ಇನ್ನೇನೇನಿಲ್ಲ ಊರಾಗ. 5ನೇ ಕ್ಲಾಸ್ ಶಾಲೆ ಒಂದಿದೆ ಅಷ್ಟೇ, ಏನಿಲ್ಲ. ಇನ್ನೇನಲ್ರಿ, ಹೇಳಜ್ಜಿ. ಏನೇನಿಲ್ರಿ, ಆಸ್ಪತ್ರೆಗೆ ಹೋಗ್ಬೇಕಂದ್ರ ಅಜ್ಜಿ ಆಗ ಒಟ್ಟು ಗಂಡು ಮಕ್ಳು ಕಾಯ್ಬೇಕು. ಮಕ್ಳು ನಮ್ಗೆ ಆ ಬದುಕೈತಿ ಈ ಬದುಕೈತಿ ಅಂತ ಮಕ್ಳು ಹೋಗಿ ಬಿಡ್ತಾರ. ನಾವೇನ್ ಮಾಡಕ್ರಿ? ಬಸ್ ಇದ್ರೆ ನೀವೇ ಆದ್ರೂ ಹತ್ಕೊಂಡಾದ್ರೂ ಹೋಗ್ತಿದ್ರಿ? ಹೋಗ್ತಿದ್ವಿ. ಏನ್ ಮಾಡ್ಬೇಕು? ನಡೆಯೋದಾಗದಲ್ಲ, ನಿಂತ್ಕೊಳೋದಾಗದಲ್ಲ. ಓಟ್ ಹಾಕತಂಗ ಎಲ್ಲರೂ ಬರ್ತಾರ. ಓಟ್ ಯಾವಾಗ ಮುಗ್ದಿಂದೆ ಒಬ್ರು ಸತ್ತಾರ ಅನ್ನಂಗಲ್ಲ, ಬದುಕ್ಯಾರ ಅನ್ನಂಗಲ್ಲ. ಮನೆ ಬಾಗಿಲಿಗೆ ಬಂದು ಕೈ ಮುಗಿದು ಬೇರೆ ಕೇಳ್ತಾರ ಟೈಮ್ ನಲ್ಲಿ ಓಟ್ ಹಾಕಿ ನಮ್ಗೆ ಬೀಳ್ತಾರ, ಮತ್ತೆ ಕಾಲಿಗೆ ಬೀಳ್ತಾರೆ. ಬೀಳ್ತಾರ. ಆ ಟೈಮಲ್ಲಿ ನೀವ್ ಹೇಳ್ಬೇಕು ಬಸ್ ಬಿಡಪ್ಪ ಫಸ್ಟ್ ಅಂತ. ಅಯ್ಯೋ ಹೇಳ್ತಾವ್ರಿ, ಹೇಳಿರ್ನ ಕೇಳೋದಿಲ್ಲ. ಅವಾಗ ಮುಗಿಯೋ ತನಕ ನಾಳೆ ಬರ್ತೈತಿ, ನಾಡ್ದು ಬರ್ತೈತಿ. ಇದನ್ನ ಓದ್ತಾರ ಹೊರತಾಗಿ ಇನ್ನೊಂದ್ ಏನಿಲ್ರಿ. ಮನಿಗಳ ಇಲ್ದರಿಗೆ ಮನಿ ಇಲ್ಲ, ಮಠ ಇಲ್ಲ. ಇದ್ದಿದ್ದರಿಗೆ ಒಂದಿಟ್ಟು ಏನೋ ಮಾಡ್ತಾರ, ಇಲ್ದರಿಗೆ ಅಂತ ಅವ್ರ ಹಿಂದ ಇರೋದ ಅವ್ರು. ಅಷ್ಟು ಸಮಸ್ಯೆ ಐತಿ. ದಾವಣಗೆರೆ ಜಿಲ್ಲೆಗೆ ಸೇರ್ಕೊಂಡಿದ್ರೆ ಈ ವ್ಯವಸ್ಥೆ ಎಲ್ಲ ಸರಿ ಆಗ್ತಿತ್ತು. ಯಾಕಂದ್ರೆ ಬರೀ 20 ಕಿಲೋಮೀಟರ್ ನಿಮ್ಗೆ ದಾವಣಗೆರೆ. ಇಲ್ಲಿ ನೀವು ವಿಜಯನಗರ ಜಿಲ್ಲೆಗೆ ಹೋಗ್ಬೇಕಂದ್ರೆ 120 ಕಿಲೋಮೀಟರ್ ಹೋಗ್ಬೇಕಂತ ಇವತ್ತು. ಸೊ ಬಹುಶಃ ನಿಮ್ದು ದಾವಣಗೆರೆ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ಇದ್ದಿದ್ರೆ ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಿತ್ತು ಅಂತ. ನಿವಾರಣೆ ಆಗ್ತಿತ್ತು, ಸ್ವಲ್ಪ ಅನುಕೂಲ ಆಗ್ತಿತ್ತು. ನಮಗೆ ಮುಖ್ಯ ಪಾಯಿಂಟ್ ಬಸ್ಸಿಂದಿದೆ. ಇವತ್ತು ಮನೆಯಲ್ಲಿ ಯಾರಿಗೆ ಆರಾಮಿಲ್ಲ ಅಂದಾಗ ಈಗ ಎಲ್ಲ ಬೈಕ್ಗಳು ಎಲ್ಲ ಜನ ಕೆಲ್ಸಕ್ಕೆ ಹೋಗಿರ್ತಾರೆ ಸರ್. ಅಂಥ ಟೈಮ್ನಾಗ ಏನಾದ್ರು ಸಮಸ್ಯೆ ಆದಾಗ ಮತ್ತೆ ಇತ್ಲಾಗ 7 ಕಿಲೋಮೀಟ್ರ್, ಇತ್ಲಾಗ 6 ಕಿಲೋಮೀಟ್ರ್ ಹೋಗ್ಬೇಕು. ಆಮೇಲೆ ಶಾಲೆ ಮಕ್ಕಳಿಗೆ 5ನೇ ತರಗತಿ ಮುಗಿದ ನಂತರ ಮತ್ತಿದ್ದು ಹರಪನಹಳ್ಳಿ ದಾವಣಗೆರೆಗೆ ಹೋಗ್ಬೇಕಾದ್ರೆ ಅದು ದೊಡ್ಡ ಸಮಸ್ಯೆ ಸರ್. ಆಮೇಲೆ ಈ ಊರಿಗೆ ಹೆಣ್ಣು ಕೊಡ್ಬೇಕಂದ್ರೆ ನಿಮ್ಮೂರ ಬಸ್ ಇಲ್ಲ, ಹೆಣ್ಣು ಕೊಡದಲ್ಲ ಅಂತಾರೆ ಸರ್. ಹಿಂಗಾಗಿ 3 ಸಮಸ್ಯೆಗಳು 4 ಸಮಸ್ಯೆಗಳು ಭಾರಿ ದೊಡ್ಡವಾಗಿದೆ ವ್ಯವಸ್ಥೆ ಇದೆ ಸರ್. ಏನ್ ಮಾಡೋಣ ಅನ್ಕೊಂಡಿದ್ದೀರಾ? ಇದೇ ತೀರಿ ಕಂಟಿನ್ಯೂ ಆಯ್ತಾ ಹೋಗ್ತಾ ಇದ್ರೆ ಸಮಸ್ಯೆಗಳು? ಸರ್ಕಾರ ಯಾವುದೇ ಇರಲಿ, ದಯವಿಟ್ಟು ಬಸ್ ಬರಕಸ್ತಂದ್ರ ಕಂಟಿನ್ಯೂ ಬರೋಂಥ ವ್ಯವಸ್ಥೆ ಮಾಡ್ಕೊಡೋಕೆ ಸರ್. ಅದನ್ನ ಎಲ್ಲರಿಗೆ ಅದು ಯಾವ ಸರ್ಕಾರ ಆಗಿರಲಿ ಸರ್. ಆ ಸರ್ಕಾರ ಬಂತು ಈ ಸರ್ಕಾರ ಬಂತು ಅಂತಂದು ಹೇಳಿ ಒಂದು ಸರ್ಕಾರ ಇದ್ದಾಗ ಬಿಡೋದು, ಮತ್ತೊಂದು ಸರ್ಕಾರ ಇದಾದ ಗಟ್ಟಿಗೆ ಹಂಗ ತಗೊಂಡ್ ಹೋಗ್ಬಿಟ್ಟಂದ್ರೆ ಈಗ ಶಾಲಿ ಮಕ್ಕಳಿಗೆಲ್ಲ ಭಾಳ ಸಮಸ್ಯೆ ಆಕತ್ ಸರ್. ನೆಕ್ಸ್ಟ್ ಏನಾದ್ರು ಬಸ್ ಬಿಟ್ಟಿಲ್ಲ ಅಂತಂದ್ರೆ ಅಂದ್ರೆ ಕಂಟಿನ್ಯೂ ಬಿಡ್ಬೇಕು ಸರ್. ನಮಗೆ ಹಂಗ ಇದ್ರೆ ಬಿಡ್ಲಿ, ಇಲ್ಲದ್ರೆ ಬೇಡ ಬೇಡತ್ಲಾಗ ಈ ಊರ ಗೊತ್ತಿಲ್ಲ ಅನ್ನೋ ರೀತಿಯಿಂದ ಇದ್ದು ಬಿಡ್ಲಿ ಸುಮ್ಮನೆ.
ಏನ್ ಹೇಳ್ತೀರಿ ಮೇಡಮ್ ನಿಮ್ಮ ಶಾಸಕರು ಲತಾ ಮೇಡಮ್ ಅವ್ರಿಗೂ ಅಥವಾ ಸರ್ಕಾರಕ್ಕೆ ಸರ್ ನಮ್ಮ ಹಿರಿಯರು ಹೋಗಿ ಕೇಳಿದ್ರೆ ನಾನು ಬಂದಾಗ ನಾನು ಓಟ್ ಕೇಳಕ್ ಬಂದಾಗ ನಿಮಗೆ ಬಸ್ ಕೇಳಕ್ ಬರ್ಬೇಕಾಗಿತ್ತ ಅಂತ ನಮ್ಮ ಊರು ಹಿರಿಯರು ಹೋಗಿ ಕೇಳಿದಾಗೆ ಲತಾ ಮೇಡಮ್ ಈ ಉತ್ತರ ಕಟ್ ಕಳಿಸಿದ್ದಾರೆ. ಇನ್ನೆಷ್ಟು ಅವ್ರು ಇಲ್ಲಿ ಓಟಿಗೆ ಬಂದ್ರೆ ನಮ್ಮ ಊರು ಒಗ್ಗಟ್ಟಾಗಿ ನಾವು ಓಟ್ ಹಾಕಲ್ಲ ಅಂತ ನಾವು ಒಗ್ಗಟ್ಟಾದ್ರೆ ಅವ್ರಿಗೆ ಹೆಂಗ್ ಓಟ್ ಸಿಗ್ತತೆ? ನೆಕ್ಸ್ಟ್ ಓಟೇ ಹಾಕಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ರಿ. ಹೌದು, ಈಗ ನಮ್ಮಿಂದ ಅವ್ರು ಬೆಳಿತಾರ, ಇವಾಗ ಅವರು ಗಂಡ ಮಕ್ಕಳು ಬೆಚ್ಚಗಿರ್ತಾರೆ. ಇವತ್ತು ನಮ್ಮ ಮಕ್ಕಳುಗಳೆಲ್ಲ ನಡ್ಕೊಂಡು ಓಡಾಡಲ್ವಾ? ಇವ್ರು ನಮ್ಮ ಹಿರಿಯರು ಅಷ್ಟು ಬುದ್ಧಿ ಕಲಿಬೇಕು. ಇನ್ನೆಷ್ಟು ಬಂದ್ರೆ ನಮ್ಮೂರಿಗೆ ಮಾಡಿದ್ರೆ ಅಷ್ಟೇ ಬಸ್ ಇದು ಓಟು, ಇಲ್ಲಾಂದ್ರೆ ಓಟ್ ಹಾಕಲ್ಲ, ಬರ್ಬೇಡಿ ನಮ್ಮೂರಿಗೆ ಅಂತ ಹೇಳ್ಬೇಕು ನಮ್ಮೂರು ಹಿರಿಯರು. ಈಗ ಅವ್ರು ಗೆದಿಯಕ್ಕೆ ಒಳ್ಳೆ ಇದನ್ನ ಮಾಡ್ತಾರೆ, ಎಲ್ಲ ಮಾಡ್ತಾರ ಸರ್. ಅವ್ರು ಬಂದು ಅವ್ರು ಗೆದ್ದಾದ್ಮೇಲೆ ಹೋದ್ರೆ ರೆಸ್ಪಾನ್ಸ್ ಮಾಡಲ್ಲ ಅಂದ್ಮೇಲೆ ಯಾಕೆ ಹಾಕ್ಬೇಕು ಸರ್ ಓಟ್? ಯಾಕೆ ಹಾಕ್ಬೇಕು? ಹೌದಲ್ಲ ಸರ್, ಯಾಕೆ ಹಾಕ್ಬೇಕು? ಮಕ್ಕಳು ವಯಸ್ಸಾದವರು ಮಕ್ಳಿಗೆ ಒಂದು ಹುಷಾರಿಲ್ಲ ಅಂದ್ರು ಗಂಡ್ ಮಕ್ಳು ಕಾಯ್ಬೇಕು, ಇಲ್ಲಾಂದ್ರೆ ಎತ್ಕೊಂಡು ನಡ್ಕೊಂಡು ಹೋಗ್ಬೇಕು. ಅವರು ಆದ್ರೂ ಹೋಗ್ತಾರ ಮೇಡಮ್ 6 ಕಿಲೋಮೀಟರ್ ನಡೀಲಿ, ಅವ್ರ ಓಟು ಕೇಳಕ್ ಬರ್ತಾರಲ್ಲ, ಅವಾಗ ನಾವು ಹೇಳ್ತೀವಿ. ನೋಡಿ ಅವ್ರು ಹೇಳ್ತಿದ್ದಾರೆ ಅವರು ಇಂದ ಏನಂತಂದ್ರ BJP ಸರ್ಕಾರ ಇದ್ದಾಗ ರೆಡ್ಡಿಯರ್ ಬಂದಾಗ ಒಂದ್ ಸ್ವಲ್ಪ ರೋಡನ್ನು ಮಾಡಿಸಿದ್ರು. ಈಗ ಲತಾ ಮೇಡಮ್ ಬಂದ್ಮ್ಯಾಕ ನಮ್ಮ ಊರಿಗೆ ಏನೇನು ಕೆಲಸ ಮಾಡಿಸಿಲ್ಲ. ಆಮೇಲೆ ಅನಿವಾರ್ಯವಾಗಿ 6 ಕಿಲೋಮೀಟ್ರ್ ಎಲ್ಲರಿಗೆ ಯಾವ ಕಡೆಗೆ ಹೋದ್ರೆ 6 ಕಿಲೋಮೀಟರ್ ನಡಿಬೇಕು. ಮುದುಕರು ಮುಳ್ರು ನಮ್ಮಂತಾರು ಎಲ್ಲರೂ ಹೋಗ್ಬೇಕಪ್ಪ ಅಂದ್ರೆ ಮತ್ತೆ ಯಾರ್ದಾರು ಗಾಡಿ ಕಾಯ್ಬೇಕು. ಗಾಡಿ ಕಾಯ್ಬೇಕಂದ್ರೆ ಅವ್ರು ಬದುಕ್ಬಿಟ್ಟು ನಮ್ಗೆ ಬರೋದಿಲ್ಲ. ನಾವು ಇಲ್ಲೇ ಸತ್ರ ಇಲ್ಲೇ ಸಾಯ್ಬೇಕು, ಬದುಕಿದ್ರೆ ಇಲ್ಲೇ ಸಾಯ್ಬೇಕು. ಆ ಲತಾ ಮೇಡಮ್ ಗೆದ್ಲು, ಒಂದ್ಸಲಿ ಬಂದ್ಲು ಹೋದ್ಲು. ಈಗ ರೈತರು ಇಲ್ಲಿ ಇದ್ದರ ಗತಿ ಏನ? ಹಿಂಗಾಗಿ ಬಸ್ಸರ್ ಇದ್ರೆ ಅವ್ರವ್ರ ಪಾಡಿಗೆ ಅವ್ರು ಹೋಗ್ತಾರ. ಇಲ್ಲಿ ಏನ್ ಮಾಡ್ಬೇಕು ನಾವು? ಈಗ ನಿಮ್ಮೂರವ್ರು ಹೇಳ್ತಿರಂತದ್ದು ಏನಂತಂದ್ರೆ ಬಸ್ ನ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿಲ್ಲ ಅಂತ. ನೆಕ್ಸ್ಟ್ ದಯವಿಟ್ಟು ನಮ್ಮ ಊರಿಗೆ ಬರ್ಲೂಬೇಡಿ, ನೀವು ಓಟು ಕೇಳಬೇಡಿ ಅಂತ ಹೇಳ್ತಿದ್ದಾರೆ. ಓಟ್ ಕೇಳಕ್ ಬರಕಂದ್ರೆ ಅದು ಇದು ನಮ್ಮ ಹಕ್ಕು ಹಾಕ್ಬೇಕು. ಓಟು ಇದು ಮಾಡಂಗಿಲ್ಲ ಒಂದ್ಸರ. ಅವರು ಈಗ ಕೇಳಕ್ ಹೋದ್ರೆ ನೀವು ನಮಗೆ ಓಟ್ ಹಾಕಿಲ್ಲ, ಹೆಣ್ಮಕ್ಳು ಅಷ್ಟೇ ಹಾಕ್ಯಾರೆ. ಗಂಡ್ಮಕ್ಳು ಯಾರು ಓಟ್ ಹಾಕ್ದಂಗಿಲ್ಲ ಸರ್. ಓಟ್ ಹಾಕ್ಲಿಕ್ಕೆ ಗೆದ್ದಿರೋದವ್ರು. ಗಂಡ್ಮಕ್ಳು ಯಾರು ಓಟ್ ಹಾಕಿಲ್ಲ, ಹೆಣ್ಮಕ್ಳು ಅಷ್ಟೇ ಓಟ್ ಹಾಕಿರೋದು. ಅವ್ರು ಹೆಣ್ಮಕ್ಳು ಹಾಕ್ಯಾರೆ, ಅವ್ರಿಗೆ ಅಷ್ಟೇ ಅದು. ಅವ್ರು ನೀವೇನ್ ಕೇಳ್ತೀರಿ? ನಿಮ್ಮ ಊರ ಓಟ್ ಅಲ್ಲ ಸರ್. ಊರಂದ್ಮೇಲೆ ಹೇಳಿದ್ದಾರೆ ನಿಮ್ಗೆ ಅವರು ಲತಾ ಮೇಡಮ್ ಅಂದಾರಂತೆ. ನಾವು ಹೋಗಿಲ್ಲ ಸರ್, ನಾವು ಹೋಗಿಲ್ಲ. ಹೋದವ್ರಿಗೆ ಹೇಳಿದಾರೆ ಅಂದ್ರ ಅವು ಸರ್. ಈಗ ಊರಂದ್ಮೇಲೆ ಒಂದು ಆ ಪಕ್ಷ ಈ ಪಕ್ಷ ಆ ಕಡೆ ಈ ಕಡೆ ಇದ್ದೇ ಇರ್ತಾರೆ ಸರ್. ನಿಮ್ಮ ಓಟು ಅಷ್ಟು ಒಂದೇ ಕಡೆ ಹೆಂಗಾಕ ಸರ್? ಅದು ಊರಂದ್ಮೇಲೆ ಆಗೋದಿಲ್ಲ. ಈಗ ಆ ಕಡೆ ಯಾರು ಹಾಕ್ತಾರೆ, ಈ ಕಡೆ ಯಾರು ಹಾಕ್ತಿರ್ತಾರೆ. ನಿಮ್ಮ ಕಡೆ ನಿಮ್ಮೂರು ಓಟ ಬಂದಿಲ್ಲ ಹಂಗೆ ಹಿಂಗೆ ಅಂದ್ರೆ ಹೆಂಗ್ ಸರ್ ಇದು? ಸರ್ ಅವರು ಬರ್ತವೆ ಅಂತಾರ ಬರ್ಸ್ತೇವೆ. ಇವ ಲೆಟರ್ ಕೊಟ್ಟು ಬಂದಿದ್ದೇವೆ ಸರ್ ಆಲ್ರೆಡಿ. ಅವ್ರು ಕೊಟ್ಟು ಬಂದ್ರು ಅವ್ರೇನು ರೆಸ್ಪಾನ್ಸ್ ಮಾಡ್ತಲ್ಲ ಸರ್. 15 ಬಸ್ ಬಂದಿದಾವು, ಅದ್ರಲ್ಲಿ ನಿಮ್ಮೂರಿಗೆ ಒಂದು ಬಿಡ್ತೇವೆ ಅಂತ ಹೇಳಿದಾರೆ ಸರ್. ಒಂದು ಬಿಟ್ಟಿಲ್ಲ ಸರ್. ಯಾರು ಸ್ಕೂಲಿಗೆ ಹೋಗ್ತಲ್ಲ ಸರ್. ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ ಸರ್. ಚರಂಡಿನ ರೋಡಿ ಬಿಟ್ಟಿದಾವೆ ಸರ್. ಆ ಚರಂಡಿಗೆ ತುಳ್ಕೊಂಡು ಅಡ್ಡಾಡ್ಬೇಕು ಸರ್ ಎಲ್ಲರೂ. ಆ ಚರಂಡಿಗೆ ಅಡ್ಡಾಡ್ತಿದಾವ ಸರ್ ಎಲ್ಲರೂ. ಅಲ್ಲೆಲ್ಲ ಸರ್ ಪೂರ್ತಿ ಏನೇನು ಸರಿನೇ ಇಲ್ಲ ಸರ್. ಕೊನೆದಾಗ ಏನ್ ಹೇಳ್ತೀರಿ ನೀವು? ಮನೆಯಾಗ ಹೇಳೋದಂದ್ರೆ ಸರ್ ಅವ್ರಿಗೆ ಏನಲ್ಲ, ಅವು BJP-ಅವ್ರಿಗಾಗ್ಲಿ ಕಾಂಗ್ರೆಸ್ನವ್ರಿಗಾಗ್ಲಿ ಪ್ರತಿಯೊಂದು ಸರ್ಕಾರದವ್ರಿಗಾಗ್ಲಿ ಧಿಕ್ಕಾರ ಆಗ್ತಾವೆ. ನಾವು ಅವ್ರಿಗೆ ಧಿಕ್ಕಾರ ಆಗ್ತಾವೆ. ಇಪ್ಪಟ್ಟು ಬಂದ್ರ ಮೆಂಬರ್ಗಳಾಗ್ಲಿ ಅಧ್ಯಕ್ಷರುಗಳಾಗ್ಲಿ ಯಾರ ಬಂದ್ರೆ ಇಡೀ ಊರ ಟ್ರೈಕ್ ಮಾಡಿ ಕಾರ್ ಅಂತ ಚಪಾಟಿಗದ್ ಗ್ಯಾರಂಟಿ. ಅವ್ರು ನಮ್ಮ ಊರಿಗೆ ಏನು ಮಾಡ್ಲಿಲ್ಲ ಶಾರ್ಟ್ ತರ್ಕ ಕತ್ತೆ ಬಾಲ ಕುದುರೆ ಜೊಟ್ಟು. ಒಂದು ಯಜಮಾನ್ರಿಗೆಲ್ಲ ಒಂದು ಮುದುಕರಿಗೆಲ್ಲ ಬರೀ ಅವ್ರು ಏನು 2,000 ರೂಪಾಯಿ ಕೊಡೋದು ಅಷ್ಟೇ ಹೇಳ್ತಾರೆ ಸರ್. 2,000 ರೂಪಾಯಿ ಕೊಡೋದು ಲೆಕ್ಕ ಬರೋದಲ್ಲ. ಅದನ್ನ ಏನು ಮಾಡ್ತಾರ? ನಮ್ಮ ತಲೆ ಮೇಲೆ ಕೆರೆ ಹಾಕ್ತಾರ. ಏನ್ ಸರ್? ನಾವು ಒಂದು ರೈತರ ಸಂಘದ ಅದಾವಲ್ಲ, ಅದಕ್ಕೆ ನಾವು ಮೊನ್ನೆ ಹೋಗಿದ್ವಿ. ಯಾರ ತಲೆ ಲತಾ ತಲೆ ಹೋಗಿ ನಮ್ಮ ಹರಪನಹಳ್ಳಿ ತಾಲೂಕು ಉಪ್ಪರ ಸಂಘದ ಅಧ್ಯಕ್ಷ ಹಿಡ್ಕೊಂಡ್ರೆ ನಮ್ಮ ಊರಿಗೆ ಅನಾಹುತ ಭಾರಿ ಆಗೈತಿ. ನೀವು ಹೇಳ್ತಿರೋದು ಬಸ್ ಬಿಟ್ಟಿಲ್ಲ ಅಂತಂದ್ರೆ ಈ ಕಡೆ ನೀವು ಬರ್ಲೇಬೇಡಿ, ಓಟು ಕೇಳಬೇಡಿ ಅಂತ. ಯಾರು ಬರೋದ್ ಬೇಡ, ರೆಡ್ಡಿಯವರು ಬರೋದ್ ಬೇಡ, ಕಾಂಗ್ರೆಸ್ನವರು ಬರೋದ್ ಬೇಡ, JDS-ನವರು ಬರೋದ್ ಬೇಡ, ಪ್ರತಿಯೊಬ್ಬರು ಬರೋದ್ ಬೇಡ. ನಾವು ಉಂಡ್ಲಿ ಬಿಡ್ಲಿ. ಕೇಳಿದ್ರಲ್ಲ, ಇದು ವಡೇರಹಳ್ಳಿ ಅನ್ನುವಂತ ಒಂದು ಪುಟ್ಟ ಗ್ರಾಮದ ಜನರ ಒಂದು ನೋವಿನ ಮಾತು. ಆಲ್ಮೋಸ್ಟ್ ಇಲ್ಲಿರುವಂತದ್ದು ಒಂದು 200 ಮನೆ ಇರ್ಬೋದು, ಒಂದು 800ರಿಂದ 1,000 ಜನಸಂಖ್ಯೆ ಇರ್ಬೋದು. ಇಲ್ಲಿಂದ ಪ್ರತಿನಿತ್ಯ ಕೂಡ ಅಷ್ಟೇ ಒಂದು 100 ಮಕ್ಕಳು ಪಾಪ ಸ್ಕೂಲು ಕಾಲೇಜ್ಗೆ ಅಂತ ಹೋಗ್ತಾರೆ. ಬಸ್ನ ವ್ಯವಸ್ಥೆ ಇಲ್ಲದೆ ಅವ್ರು ಇವತ್ತು ಸ್ಕೂಲು ಕಾಲೇಜ್ ಬಿಟ್ಟು ಕೂಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ದಯವಿಟ್ಟು ಇನ್ನಾದರೂ ಕೂಡ ಅಷ್ಟೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಊರಿನ ಕಡೆ ನೋಡಿ. ಅಟ್ಲೀಸ್ಟ್ ಇವ್ರು ಏನೂ ಕೇಳ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಬಸ್ನ ವ್ಯವಸ್ಥೆಯನ್ನ ಮಾಡಿಕೊಡಿ, ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಿದ್ರೆ. ಇನ್ನಾದರೂ ಇವರ ಮನವಿಗೆ ಸ್ಪಂದಿಸಿ ಈ ಊರಿಗೆ ಬಸ್ಸನ್ನು ಬಿಡಿ ಅನ್ನುವಂಥ ಒಂದು ಮನವಿಯನ್ನ ನಾವು ಕೂಡ ಅಷ್ಟೇ ನಿಮ್ಗೆ ಮಾಡ್ತಾ ಇರುವಂಥದ್ದು. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.